ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಆ ಮೆಟ್ರೋ ಸ್ಟೇಷನಿಂದ ಬರೀ 1 ಕಿಲೋಮೀಟರ್ ದೂರದಲ್ಲಿ 800 ಅಡಿಯಲ್ಲಿ ನಿರ್ಮಾಣ ಮಾಡಿರುವಂಥ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ಭಾಳ ಚೆನ್ನಾಗಿದೆ. ಇನ್ಸೈಡ್ ನೋಡ್ಬೇಕಣ್ರಿ, ಫಿದಾ ಆಗ್ತೀರ. ಆ ರೀತಿ ಇದೆ, ಬ್ಯೂಟಿಫುಲ್ ಆಗಿದೆ. ನಾನು ಹೇಳ್ತಿದ್ದೀನಲ್ಲ, ನೀವು ಲೈವ್ ಆಗಿ ಬನ್ನಿ. ಇನ್ಸೈಡು ನೀವು ನೋಡಿದ ಕೂಡಲೇ ಇಮಿಡಿಯೇಟ್ಲಿ ಔಟ್ಸೈಡ್ ಬರಲ್ಲ. 2 ನಿಮಿಷ ಅಲ್ಲೇ ವೆಯ್ಟ್ ಮಾಡಿ ನೋಡ್ತೀರ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸು, ಆ ವಾಲ್ಪೇಪರು ಎಲ್ಲ ಮ್ಯಾಚಿಂಗ್ ಸೂಪರ್. ನಾನು ಹೆಚ್ಚು ಹೇಳಲ್ಲ, ನೀವು ಲೈವ್ಗೆ ಬನ್ನಿ, ವಿಸಿಟ್ ಮಾಡಿ. ಮತ್ತು ಕೈಗೆಟುಗೋ ಬೆಲೆಯಲ್ಲಿ ಈ ಪ್ರಾಪರ್ಟಿನ ಮಾರಾಟ ಮಾಡ್ತಿರೋದು. ಓಕೆ, ಎಲ್ಲ ಚೆನ್ನಾಗಿದೆ ಲಕ್ಷ್ಮೀಪತಿ, ನೀನು ಹೇಳೋದು ಪ್ರಾಪರ್ಟಿನೂ ಚೆನ್ನಾಗಿದೆ ಅಂದ್ಕೋ. ಮೆಟ್ರೋ ಸ್ಟೇಷನ್ ಅಂತ ಹೇಳ್ದಲ್ಲ, ಯಾವ ಮೆಟ್ರೋಯಿಂದ 1 ಕಿಲೋಮೀಟ್ರು? ಮಾದವರ ಮೆಟ್ರೋ ಸ್ಟೇಷನ್ ಗೊತ್ತಲ್ಲ. ಇನ್ನು ಮಾದವರ ಮೆಟ್ರೋ ಸ್ಟೇಷನ್ ಇನ್ನೂ ಶುರು ಆಗಿಲ್ಲ ಗುರು ಸರ್. ಒಮ್ಮೆ ಬನ್ನಿ, ವಿಸಿಟ್ ಮಾಡಿ. ಆ ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. 90% ವರ್ಕ್ ಕಂಪ್ಲೀಟ್ ಆಗಿದೆ ಸರ್. ಇನ್ನೊಂದು 10% ಕಂಪ್ಲೀಟ್ ಆಗುತ್ತೆ. ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಸೊ ಮಾದವರ ಮೆಟ್ರೋ ಸ್ಟೇಷನ್ ಕನ್ಸ್ಟ್ರಕ್ಷನಲ್ಲಿ ಇದೆ ಅಂದರೆ ಅರ್ಥ ಯಾವತ್ತೋ ಒಂದಿನ ಸ್ಟಾರ್ಟ್ ಆಗಲೇಬೇಕಲ್ಲ. ಹಾಗೆ ಆಗುತ್ತೆ. ಆ ಮೆಟ್ರೋಯಿಂದ 1 ಕಿಲೋಮೀಟ್ರು. ಹಾಗೆ ಹೇಳ್ದ? ಹೌದು ಸರ್, ಡನ್. ಓಕೆ ರಜಾ, ಡೀಟೇಲ್ಸ್ ಕೊಡು. ಡೈಮೆನ್ಷನ್ 20x40, ಇನ್ ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್. ಎಷ್ಟು? 800 ಅಡಿ. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ CMC ಖಾತಾ. ವಾಟರ್ CMC ವಾಟರ್. ನೋಡಿ, ಇದು ಸ್ಟೋನ್ ಕ್ಲಾಡಿಂಗು ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಕಾಣಿಸ್ತದೆ. ಲುಕ್ಕು ಸೂಪರ್ ಆಗಿದೆ. ಎಷ್ಟು ಫ್ಲೋರ್ ಇದೆ? ಟೋಟಲ್ 2 ಫ್ಲೋರ್. ಗ್ರೌಂಡು ಫಸ್ಟು. ಇದು ಮೈನ್ ಗೇಟು. ಟಿಲ್ ರೂಫ್ವರೆಗೂ ಕವರ್ ಮಾಡಿದ್ದಾರೆ ನೋಡಿ ಗೇಟ್. ಗೇಜ್ ಒಳ್ಳೆ ಗೇಜೇ ಹಾಕಿದ್ದಾರೆ ಗೇಟ್ಗೆ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 1 ಕಾರನ್ನ ಪಾರ್ಕ್ ಮಾಡಿ 2 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ಕಣ್ರಿ. ನೋಡಿ, ಆ ಪಾರ್ಕಿಂಗ್ ಟೈಲ್ಸು ಭಾಳ ಚೆನ್ನಾಗಿದ್ದಾವೆ, ಅಟ್ರಾಕ್ಟಿವ್ ಆಗಿದಾವಲ್ಲ. ಎಸ್, ಇವನ್ ವಾಲ್ಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಟಿಲ್ ರೂಫರ್ಗೂ ಟೈಲ್ಸ್ ಹಾಕಿದ್ದಾರೆ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. 1.5 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ವಾವ್, ಕಾರ್ ಪಾರ್ಕಿಂಗಲ್ಲೂ POP ಮಾಡಿದ್ದಾರೆ ಕಣ್ರಿ. ಸೂಪರ್. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್ ಮಾಡಿದ್ದಾರೆ ನೋಡಿ. ಆ ಗ್ಯಾಸ್ ಸಿಲಿಂಡರ್ಗೂ ಫುಲ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ಕಣ್ರಿ. ನೋಡಿ, 2 ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್ ಇದೆ. ಇದೇನು? KEB ಮೀಟ್ರು ನೋಡಿ. KEB ಮೀಟರ್ನ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇರೆ ಕಡೆ ಕೊಟ್ಟಿದ್ರೆ ಜಾಗ ವೇಸ್ಟ್ ಆಗಿರೋದು. ಇಲ್ಲಿ ಆ್ಯಪ್ಟ್ ಪ್ಲೇಸ್, ಕರೆಕ್ಟ್ ಪ್ಲೇಸಲ್ಲಿ KEB ಮೀಟ್ರ್ ಇಟ್ಟಿದ್ದಾರೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. 1 BHK ಹೌಸ್ ನೋಡೋಣ ಬನ್ನಿ. ಈಗ 1 BHK ಹೌಸ್ ಮುಂದೆ ಇದು ಪ್ಯಾಸೇಜ್ ನೋಡಿ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಒನ್ BHK ಹೌಸ್ ನೋಡೋ ಮೊದಲು ಸಂಪ್ ನೋಡೋಣ. ನೋಡಿ, ದೇವ್ರ ಮೂಲೆಯಲ್ಲೇ ಸಂಪಿದೆ. ಸಂಪನ್ನು ತೋರಿಸ್ತೀನಿ. 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ಇದು 1 BHK ಹೌಸ್ ಮೇನ್ ಡೋರು. ಫ್ರೇಮು ಡೋರ್ 2 ಪಿಟ್ಸಾಲ್ ವುಡ್, ವನ್ಯ ಮರ. ನೋಡಿ, ಕ್ವಾಲಿಟಿನೂ ಭಾಳ ಚೆನ್ನಾಗಿದೆ. ಬಾಡಿಗೆ ಮನೆ ಅಂತ ಹೇಳಿ ರೆಡಿಮೇಡ್ ಡೋರ್ ಇಟ್ಟಿಲ್ಲ ಅವರು, ಒಳ್ಳೆ ಡೋರೇ ಇಟ್ಟಿದ್ದಾರೆ. ಶೋಯಿಂಗ್ ಯು ಹಾಲನ್ನು ತೋರಿಸ್ತೀನಿ. ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸ್ ಹಾಲ್ ತೋರಿಸ್ತೀನಿ. ಇದರಲ್ಲೂ POP ಮಾಡಿದ್ದಾರೆ ನೋಡ್ರಿ ರೀ. ವಾಲ್ಪೇಪರ್ ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ನೈಸ್. ನೋಡಿ, ಹಾಲು ದೊಡ್ಡದಾಗೆ ಇದೆ. ಈ ರೀತಿ ಇದ್ದರೆ ಬಾಡಿಗೆ ಮನೆ ಇಮ್ಮಿಡಿಯೇಟ್ಲಿ ಬರ್ತಾರೆ, ಅಂದರೆ ಬಾಡಿಗೆಗೆ ಬರ್ತಾರೆ. ಇದು ಪೂಜಾ ರೂಮ್ ಮತ್ತು ಫ್ರೇಮ್ಡೂರು ಪಿಟ್ಸಾಲ್ ವುಡ್, ವನ್ಯ ಮರನೇ. ಈ ಪೂಜಾ ರೂಮಲ್ಲೂ POP ಮಾಡಿದ್ದಾರೆ. ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ.
ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು ಟಿ ವಿ ಕ್ಯಾಬಿನೆಟ್ ನೋಡಿ ಎಷ್ಟು ಸುಂದರವಾಗಿದೆ. ಈವನ್ ಬಾಡಿಗೆ ಮನೆಯಲ್ಲೂ ಟಿ ವಿ ಕ್ಯಾಬಿನೆಟ್ ಸಿಂಗಲ್ ಬೆಡ್ರೂಮ್ ಯೂಸಲಿ ಕೊಡಲ್ಲ, ಆದರೆ ಇವ್ರು ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ ಬಾಡಿಗೆ ಒಂದು ₹500 ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದರೆ ಮನೆ ಚೆನ್ನಾಗಿರಬೇಕು, ಲುಕ್ ವೈಸ್ ಸೂಪರ್ ಆಗಿದ್ರೆ ಅವ್ರಿಗೂ ಇಷ್ಟ. ಒಂದು ₹500 ಜಾಸ್ತಿ ಕೊಟ್ಟು ಬಾಡಿಗೆಗೆ ಬರ್ತಾರೆ. ನೋಡಿ ಟಿ ವಿ ಕ್ಯಾಬಿನೆಟಲ್ಲೂ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವನು ಆ ಸೈಡು ವಾಲ್ ಪೇಪರ್ ಹಾಕಿದ್ದಾರೆ. ಇದು ಕಿಚನ್, ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ಕಂಪ್ಲೀಟ್ ಲಾಫ್ಟ್ ಮಾಡಿದ್ದಾರೆ ನೋಡಿ, ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಕೆಳಗಡೆ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದಾರೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ ಸ್ಟ್ರೈಟು. ಆ ಜಾಗ ಏನಕ್ಕಂದರೆ ರೆಫ್ರಿಜರೇಟರ್ ಪ್ರಾವಿಷನ್ ಅದು. ಕಿಚನ್ ಸ್ಲ್ಯಾಬ್ ನೋಡ್ರಿ, ವಾವ್, ಪಟ್ಟಿ ಇಲ್ಲೂ ಕೊಟ್ಟಿದ್ದಾರೆ ಕಣ್ರಿ. ಸೀದಾ ಅಕಸ್ಮಾತ್ ನೀರು ಚೆಲ್ಲಿದ್ರು ಸೀದಾ ಸಿಂಕು ಹೋಗೋ ಥರ ಮಾಡಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ಸ್ ಚೆಕ್ ಮಾಡ್ತೀನಿ ನೋಡಿ. ಕಿಚನ್ ಚೆನ್ನಾಗಿದೆಯಲ್ಲ. ಎಸ್, ಹಾಲ್ನ ಕಿಚನ್ ಸೈಡಿಂದ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ? ಎಸ್, ಆಪೋಸಿಟ್ ಇದೆ ನೋಡಿ ವಿಂಡೋ, ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಾ? ಎಸ್, ಚೆನ್ನಾಗಿದೆ ಕಣ್ರಿ. ಇದು ಬೆಡ್ರೂಮ್ ಡೋರ್, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್. ವಾವ್, ಬೆಡ್ರೂಮ್ ಚೆನ್ನಾಗಿದೆ ಕಣ್ರಿ. ವಾವ್, ಸೂಪರ್ ಕಣ್ರಿ. ಬೆಡ್ರೂಮಲ್ಲೂ POP ಮಾಡಿದ್ದಾರೆ, ವಿಂಡೋ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದಾ? ಎಸ್, ಡಬಲ್ ಕಟ್ ಹಾಕಿ ಇನ್ನೂ ಜಾಗ ಉಳಿತದೆ ನೋಡಿ. ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸೊ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಡಬಲ್ ಕಟ್ ಹಾಕಿದ್ರು ಓಪನ್ ಮಾಡ್ಬೋದು ಅಂತ ಅರ್ಥ. ಸ್ಲೈಡಿಂಗ್ ಕೊಟ್ಟಿದ್ರೆ ಏನೋ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಗ್ಬೋದು ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ವಾರ್ಡ್ರೋಬ್ಗೆ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ ಕಣ್ರಿ, ಕ್ವಾಲಿಟಿ ಸೂಪರು. ಆ ಲ್ಯಾಮಿನೇಷನ್ ಕಲರು ಸೂಪರ್ ಕಣ್ರಿ, ವೆರಿ ನೈಸ್. ನೋಡಿ ಇದರಲ್ಲೂ ಡ್ರಾಸ್ ಕೊಟ್ಟಿದ್ದಾರೆ, 2 ಡ್ರಾ. ಸ್ಟ್ಯಾಂಡಿಂಗ್ ಮಿರ್ರರು ಇದೆ. ಇದು ಹೋಲ್ಡರ್ಸ್ ನೋಡಿ, ಕ್ವಾಲಿಟಿ ಹಾಕಿದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ. ನೋಡ್ರಿ ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ ಸಿಂಗಲ್ ಬೆಡ್ರೂಮಲ್ಲಿ. ಈ ರೀತಿ ಕೊಟ್ಟರೆ ಇನ್ನು ಬಾಡಿಗೆಯವರು ಇನ್ನೂ ಟೂ ಲೇಟ್. ನೋಡಿ ಇನ್ಸೈಡ್ ನೋಡಿದ್ರೆ ಅವತ್ತೇ ಅಲ್ಲೇ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ನೋಡಿ. ಹಾಲ್ ನೋಡಿ ದೊಡ್ಡದಾಗಿದೆಯಲ್ಲ. ಎಸ್ ಇದೆ. ಓಕೆ, ಅಡ್ವಾನ್ಸ್ ಕೊಡ್ತೀರಾ ಅಂತ, ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ಅಂತಂದಲ್ಲ ಲಕ್ಷ್ಮೀಪತಿ. ಬಾಡಿಗೆ ಕೊಟ್ಟರೆ ಎಷ್ಟು ಹೋಗ್ಬೋದು ಈ ಸಿಂಗಲ್ ಬೆಡ್ರೂಮು? 6,000. ಒಂದು 7,000 8,000 ಇಲ್ಲ ಸರ್, ಒಂದು 6 ಅಂತೂ ಗ್ಯಾರಂಟಿ. ಮತ್ತು ನೀವು ನಾನು 7 ಅಂತ ಹೇಳೋದು, ನೀವು ಫೋನ್ ಮಾಡಿ ಏನ್ರಿ ಲಕ್ಷ್ಮೀಪತಿ 7 ಅಂತ ಅಂದೆ, ನಾವು ತೊಗೊಬಿಟ್ವಿ ಅಂತ ಇದು ಬೈಯೋದು ಬೇಡ. ಸೊ ನಮಗೂ ನಿಮ್ಗೆ ಯಾಕಿದು, ಒಂದು 6,000 ಗ್ಯಾರಂಟಿ. 5,500 6 ಸರ್. ಇದು ಟಾಯ್ಲೆಟ್, ಕಮಾನು ಇದೆ, ಅಟ್ಯಾಚ್ಡು ಇದೆ. ಇದರಲ್ಲಿ ವೆಸ್ಟರ್ನ್ ಇಂಡಿಯನ್ ಕಮಾಂಡ್ ಕೊಟ್ಟಿದ್ದಾರೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಿ, ಚೆನ್ನಾಗಿದೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿರಿ ನೋಡಿ. ಅಕಸ್ಮಾತ್ ನಿಮ್ಮ ದೊಡ್ಡ ಕಾರ್ ಇದ್ದರೆ ಜಸ್ಟ್ ನೀವು ನೋಡೋದು ಗೊತ್ತಾಗೋದಕ್ಕೆ ಪಾರ್ಕ್ ಮಾಡ್ಬೋದಾ ಇಲ್ಲ ಚೆಕ್ ಮಾಡಿ. ಲೈವಾಗಿ ಒಂದು ಸಲ ಬಂದು ಚೆಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ. ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಏನಿದೆ, ಐಷಾರಾಮಿ 2 BHK ಮನೆ ಇದೆ. ಗ್ರೌಂಡ್ ಫ್ಲೋರಲ್ಲೇ ಅಷ್ಟು ಸುಂದರವಾಗಿದೆ, ಅಷ್ಟು ಶೃಂಗಾರ ಮಾಡಿದ್ದಾರೆ. ಇನ್ನು ಫಸ್ಟ್ ಫ್ಲೋರು ಹೇಗಿರ್ಬೇಕು ಹೇಳಿ, ಇನ್ನೂ ಸೂಪರಾಗಿರುತ್ತೆ. ಬಾಡಿಗೆ ಮನೆಯೇ ಆಗಿದ್ರೆ ಓನರ್ ಇರೋ ಅಂಥ ಮನೆ ಹೆಂಗಿರಬೇಕು, ವೆಯ್ಟ್ ಮಾಡೋದು ಯಾಕೆ, ಬನ್ನಿ ಹೋಗಿ ನೋಡೋಣ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ಲಿದ್ದೀವಿ. 2 BHK ಹೌಸ್ ಮುಂದೆ ಇದ್ದೀವಿ. ಪೋರ್ಟಿಕ ನೋಡಿ, ಈ ಪ್ಯಾಸೇಜಲ್ಲಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಟಿಲ್ ರೂಫರ್ಗೂ ಹಾಕಿದ್ದಾರೆ. ವಿಂಡೋ ನೋಡ್ರಿ ರೀ, ಎಷ್ಟು ದೊಡ್ಡ ವಿಂಡೋ, 6x6, 6ಕ್ಕೆ 6 ಯೂಸ್ ಮಾಡಿರೋದು ಟೀಕು, ಸೂಪರ್. ಈ ರೀತಿ ಇರ್ಬೇಕು ವಿಂಡೋ, ದೊಡ್ಡದಾಗಿದ್ದರೆ ಗಾಳಿ ಬೆಳಕು ಸೂಪರ್ ಆಗಿರುತ್ತೆ ಕಣ್ರಿ. ಕ್ವಾಲಿಟಿನೂ ಚೆನ್ನಾಗಿದೆ. ಶೋಯಿಂಗ್ ಯು 2 BHK ಹೌಸ್ ಮೈನ್ ಡೋರ್. 2 BHK ಹೌಸ್ ಮೈನ್ ಡೋರ್ ನೋಡ್ರಿ, ಭಾಳ ಚೆನ್ನಾಗಿದೆ, ಕ್ವಾಲಿಟಿನೂ ಮಸ್ತಿದೆ. ವುಡ್ಡೇ ಅದು ಪಿಟ್ಸಾಲ್ ವುಡ್, 1 ಮರ ನೋಡ್ರಿ. 40 mm ಥಿಕ್ ಗ್ರನೈಟು ಹಾಕಿದ್ದಾರೆ. ಈ ರೀತಿ ಹಾಕಿದ್ರೆ ಲುಕ್ಕು ಚೆನ್ನಾಗಿರುತ್ತೆ, ಈವನ್ ಸ್ಟ್ರಾಂಗ್ ಆಗಿರುತ್ತೆ ನೋಡಿ. ಮೈನ್ ಡೋರ್ ಪಕ್ಕದಲ್ಲೂ ವಿಂಡೋ ಇದೆ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್, ಸುಂದರವಾದ ಹಾಲನ್ನು ತೋರಿಸ್ತೀನಿ ನೋಡಿ. ಈ ಹಾಲಲ್ಲಿ
POP ಇದೆ, ಜೂಮರ್ ಇದೆ. ಅಬ್ಬಬ್ಬಬ್ಬಬ್ಬ ಏನು ಅಟ್ರಾಕ್ಟಿವ್ ಕಣ್ರಿ. ಸುತ್ತು ಫ್ಯಾನ್ಸಿ ಲೈಟ್ಗಳು ಹಾಕಿದ್ದಾರೆ. ಸುತ್ತು ಅಬ್ಸರ್ವ್ ಮಾಡಿದ್ರೆ ಎಲ್ಲ ವಾಲ್ಗೂ ವಾಲ್ಪೇಪರ್ ಹಾಕಿದ್ದಾರೆ. ಅದು ಡೀಸೆಂಟ್ ಕಲರ್ ವಾಲ್ಪೇಪರ್, ಮ್ಯಾಚಿಂಗು ಸೂಪರ್ ಆಗಿದೆ ನೋಡಿ. TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ವಿಶಾಲವಾಗಿದೆಯಾ? ಎಸ್, ವಿಶಾಲವಾಗಿದೆ ನೋಡಿ. ಇದು TV ಕ್ಯಾಬಿನೆಟ್ ಹತ್ತಿರದಿಂದ ನೋಡೋ ಬನ್ನಿ. ನೋಡಿ TV ಕ್ಯಾಬಿನೆಟ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ನೋಡ್ತಾ ಇರೋ ಅನ್ನಿಸ್ತಲ್ಲ. ಎಸ್, ಚೆನ್ನಾಗಿದೆ. ದೊಡ್ಡ TVನೇ ಫಿಟ್ ಮಾಡ್ಕೋಬೋದು. ರೈಟ್ ಸೈಡ್ ಎಲ್ಲ ಶೋಕೇಸ್ ಪ್ರಾವಿಷನ್ ಮಾಡಿದ್ದಾರೆ. ಅದು ವಾಲ್ಪೇಪರ್ ನೈಸ್. TV ಕ್ಯಾಬಿನೆಟ್ ಅಂದರೆ ಡ್ರಾಸ್ ಅಂದರೆ ಸ್ಟೋರೇಜ್ ಪ್ರಾವಿಷನ್, ಸ್ಟೋರ್ ಮಾಡಬೇಕಲ್ಲ. ಇದ್ದ ರಿಮೋಟ್ ಅಂತೆ ಆಳಮಳ ಇದ್ದೇ ಇರ್ತವೆ. ಇಲ್ಲೇ ನಾವು ಜಾಸ್ತಿ ಸ್ಟೋರ್ ಮಾಡೋದು. ನೋಡಿ ವುಡ್ಡಲ್ಲಿ ಯಾವ ರೀತಿ ಎಲ್ಲ ಡೆಕೋರೇಟ್ ಮಾಡಿದರೆ ಚೆನ್ನಾಗಿ ಮಾಡಿದಾರಲ್ಲ. ಎಸ್ ನೋಡಿ, ಹತ್ತಿರದಿಂದ ವಾಲ್ಪೇಪರ್ನ ಅಬ್ಸರ್ವ್ ಮಾಡಿ. ಕ್ವಾಲಿಟಿನೂ ಚೆನ್ನಾಗಿದೆ, ಲುಕ್ ವೈಸು ಚೆನ್ನಾಗಿದೆ. ಆರ್ಚ್ ನೋಡ್ರಿ, ಏನು ಆರ್ಚ್ ಇದು ರೇ, ಇಟಾಲಿಯನ್ ಮಾಡಲರ್ ಕಿಚನ್ ಆರ್ಚ್ ಎಷ್ಟು ಸುಂದರವಾಗಿದೆ ನೋಡಿ. ಈ ಸೈಡ್ ಲೈಟ್ಸು, ಈ ಕಡೆ ನೋಡಿ. ಅಕಸ್ಮಾತ್ ನಮ್ಗೆ ಅವಾರ್ಡ್ಸು ರಿವಾರ್ಡ್ಸ್ ಏನಾದ್ರು ಬಂದರೆ ಅಲ್ಲಿ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಆರ್ಚ್ ಬಾಟಮಲ್ಲಿ ನೋಡಿ ಮತ್ತೆ ಇಲ್ಲಿ ಬಾಕ್ಸ್ ಮಾಡಿದ್ದಾರೆ. ನಿಮಗೆ ಡ್ರಾಸ್ ಎಲ್ಲ ಮಾಡಿದ್ದಾರೆ ನೋಡಿ. ಅಕಸ್ಮಾತ್ ಏನನ್ನ ಇನ್ನೂ ಜಾಸ್ತಿ ನಮ್ಮ ಅವಾರ್ಡ್ಸು ರಿವಾರ್ಡ್ಸು ಇಲ್ಲ ಏನೇನೋ ಇರ್ತಾವಲ್ಲ, ಸ್ಟೋರ್ ಮಾಡಬೇಕು ಅಂದರೆ ಈವನ್ ಆ ಪ್ಲೇಸಲ್ಲೂ ಸ್ಟೋರ್ ಮಾಡ್ಬೋದು. ಪ್ರತಿ ಒಂದು ಇಂಚೂ ಯೂಸ್ ಮಾಡಿದ್ರು ಕಣ್ರಿ ಮನೆಯಲ್ಲಿ. ವೆರಿ ನೈಸ್. ಫ್ಯಾನ್ಸಿ ಲೈಟ್ಗಳು ನೋಡಿ 2 ಇದ್ದಾವೆ. ವೆಲ್ಕಮ್ ಮಾಡ್ತಿದ್ದಾವೆ ಇಟಾಲಿಯನ್ ಮಾಡ್ಯುಲರ್ ಕಿಚನ್ಗೆ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಆ್ಯಂಡ್ ಪೂಜಾ ರೂಮ್. ಸ್ಟ್ರೈಟ್ ಇರೋದು ಪೂಜಾ ರೂಮು, ರೈಟ್ ಸೈಡ್ ಕಾಣೋದೆಲ್ಲ ಮಾಡ್ಯುಲರ್ ಕಿಚನ್ನು. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಮೊದಲು ಪೂಜಾ ರೂಮ್ ನೋಡ ಬನ್ನಿ. ಇದು ಪೂಜಾ ರೂಮು. ಫ್ರೇಮು ಡೋರ್ 2 ಪಿಟ್ಸಾಲ್ ವುಡ್, 1 ಮರ ಮತ್ತು ಟಫನ್ ಗ್ಲಾಸು. ಪೂಜಾ ರೂಮಲ್ಲಿ POP, ಎಸ್ POP ಇದೆ. ಟಿಲ್ ರೂಫ್ವರೆಗೂ ವೈಟ್ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಪೂಜಾ ರೂಮಲ್ಲಿ ಆರಾಮಾಗಿ ಒಬ್ಬರು ಕೂತು ಪೂಜೆ ಮಾಡ್ಬೋದು ನೋಡಿ. ದೊಡ್ಡದಾಗಿ ಸ್ಪೇಷಿಯಸ್ ಇದೆಯಾ? ಎಸ್ ಇದೆ. ಇದು ಮಾಡ್ಯುಲರ್ ಕಿಚನ್, ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಈ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನಲ್ಲೂ POP ಮಾಡಿದ್ದಾರೆ ಕಣ್ರಿ. ವಿಂಡೋ ಇದೆ, ವಾಲ್ಸ್ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಸಿಂಕು, ಕಿಚನ್ ಸ್ಲ್ಯಾಬು, ಪಟ್ಟಿ ನೈಸ್ ಮಾಡಲೇಬೇಕು ನೋಡಿ. ನೀವು ಸೀದಾ ಅಕಸ್ಮಾತ್ ಚೆಲ್ಲಿದ್ರು ಸಿಂಕು ಹೋಗುತ್ತೆ. ತುಂಬ ಮನೆಗಳಲ್ಲಿ ನೋಡ್ತಾ ಇರ್ತೀರ ಆಲ್ರೆಡಿ ನೀವು. ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಹೆಣ್ಮಕ್ಳು. ನಿಮ್ಮ ಕೆಲಸ ಮಾಡೋ ಅಂದರೆ ಅಡುಗೆ ಮಾಡುವಾಗ ನೀರು ಚೆಲ್ಲಿದ್ರೆ, ಕೆಳಗಡೆ ಚೆಲ್ಲಿದ್ರೆ ಮತ್ತೆ ಹಿಂಸೆ ಒರೆಸ್ಬೇಕಂದ್ರೆ, ಅದೇ ಈ ಥರ ಪಟ್ಟಿ ಇದ್ದರೆ ಸೀದಾ ಸಿಂಕ್ ಹೋದರೆ ನಿಮಗೂ ಪ್ರಾಬ್ಲಮ್ ಇರೋಲ್ಲ. ಒಂದು ಕೆಲಸ ಕಡಿಮೆ ಆಗುತ್ತೆ ಅಲ್ವಾ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ ನೋಡಿ. ಅಲ್ಲೊಂದು ದೊಡ್ಡ ಸ್ವಿಚ್ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಅಕಸ್ಮಾತ್ ಏನು ಬೇಕಾದರೂ ಅಲ್ಲಿ ಇದು ಮಾಡ್ಬೋದು. ಚಿಮ್ನಿ ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಬಂದೇ ಬರ್ತವೆ, ಫಿಟ್ ಮಾಡ್ಕೋಬೋದು. ಪ್ರತಿಯೊಂದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1 ಡೋರ್, ರೆಡಿಮೇಡ್ ಡೋರ್. ಬೆಡ್ರೂಮ್ 1 ತೋರಿಸ್ತೀನಿ ನೋಡಿ. ಈ ಬೆಡ್ರೂಮ್ 1 POP ಇದೆ ನೋಡಿ. ವಾಲ್ಪೇಪರ್, 1 ಸೈಡ್ ವಾಲ್ಪೇಪರ್ ಹಾಕಿದ್ದಾರೆ. ಫ್ಯಾನ್ಸಿ ಲೈಟ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಕಿಡ್ಸ್ ಬೆಡ್ರೂಮ್ ಅಂತಾರೆ, ಇಲ್ಲ ಗೆಸ್ಟ್ ಬೆಡ್ರೂಮ್ ಅಂತಲೂ ಹೇಳ್ತಾರೆ, ಇಲ್ಲ ಪೇರೆಂಟ್ಸ್ ಇದ್ದರೆ ಪೇರೆಂಟ್ಸ್ ಬೆಡ್ರೂಮ್ ಅಂತಲೂ ಹೇಳ್ತಾರೆ ನೋಡಿ. 1 ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಎಸ್, ಡಬಲ್ ಕಟ್ ಆಗ್ಬೋದು. ವಾರ್ಡ್ರೋಬ್ ಎಲ್ಲ ಓಪನ್ ಡೋರ್ಸ್ ಇಟ್ಟಿದ್ದಾರೆ. ಇಲ್ಲೂ ನೋಡ್ರಿ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ಸ್ಟೋರ್ ಮಾಡಲಿಕ್ಕೆ. ನೋಡಿದ್ರಲ್ಲ, ಏನೋ ಕಿಡ್ಸ್ ಬೆಡ್ರೂಮ್ ಇಲ್ಲ ಗೆಸ್ಟ್ ಬೆಡ್ರೂಮ್ ಆರ್ ಪೇರೆಂಟ್ಸ್ ಬೆಡ್ರೂಮ್ ಅಂತ ವಾರ್ಡ್ರೋಬ್ ಯೂಸ್ ಮಾಡಿರೋ ಕ್ವಾಲಿಟಿನೂ ಲೆಸ್ ಮಾಡಿಲ್ಲ. ಆ ಲ್ಯಾಮಿನೇಷನ್ ಕಲರೂ ಏನು ಬೇರೆದು ಹಾಕಿಲ್ಲ, ಒಳ್ಳೆಯದೇ ಹಾಕಿದ್ದಾರೆ. ಇದು ಸ್ಟಡಿ ಟೇಬಲ್ಲು ಇಲ್ಲ ವರ್ಕಿಂಗ್ ಟೇಬಲ್ ಅಂತಲೂ ಹೇಳ್ಬೋದು. ಯುವರ್ ವಿಶ್. ಕೆಲವೊಬ್ಬರು ಮನೆಯಲ್ಲಿ
ಏನು ಮಾಡಿದ್ದಾರೆ ಅಂದರೆ ಇನ್ನೊಂದು ಬೆಡ್ರೂಮ್ ಇದೆ, ಅದು ಯೂಸ್ ಮಾಡಿದ್ದಾರೆ. ಓನ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಇದ್ದರೆ ಈ ಬೆಡ್ರೂಮ್ಗೆ ಗೆಸ್ಟ್ ಬೆಡ್ರೂಮ್ ಮಾಡಿದ್ದಾರೆ. ಇಲ್ಲ ಬುಕ್ಸ್ ಎಲ್ಲ ಇಟ್ಟು ಲೈಬ್ರರಿ ಥರನೂ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಮನೆ ನೋಡಿದ್ದೀನಿ ಇದೇ ಲೊಕೇಶನಲ್ಲಿ. ಅದೇ ರೀತಿ ನೀವು ಮಾಡ್ಕೋಬೋದು. ಮತ್ತೊಮ್ಮೆ ಈ ಸುಂದರವಾದ ಹಾಲನ್ನು ಇಟಾಲಿಯನ್ ಮಾಡಲರ್ ಕಿಚನ್ ಸೈಡಿಂದ ಅಬ್ಸರ್ವ್ ಮಾಡಿ. ನೋಡಿ ಎಷ್ಟು ಸುಂದರವಾಗಿದೆ, ಚೆನ್ನಾಗಿದೆಯಲ್ಲ. ಆ ವಿಂಡೋ ನೋಡಿ ಎಷ್ಟು ದೊಡ್ಡದಾಗಿದೆ, ನೈಸ್. ಇದು ಆಪೋಸಿಟ್ ವಾಲ್ಗೆ ನೋಡಿ ವಾಲ್ಪೇಪರ್ ಹಾಕಿದ್ದಾರೆ ವಾಲ್ಗೆ. ಇದು ಬೆಡ್ರೂಮ್ 2, ಡೋರ್ ರೆಡಿಮೇಡ್ ಡೋರೆ. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. 800 ಅಡಿಯಲ್ಲಿರುವಂಥ 2 BHK ಹೌಸ್ ಮಾಸ್ಟರ್ ಬೆಡ್ರೂಮ್. ಇದು POP ಇದೆಯಾ? ಎಸ್, POP ಮಾಡಿದ್ದಾರೆ. ವಿಂಡೋ ಇದೆ, ಫ್ಯಾನ್ಸಿ ಲೈಟ್ ಇದೆ, ವಾಲ್ಪೇಪರು ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಆಗ್ಬೋದಾ? ಎಸ್, ಆಗ್ಬೋದು. ಇದು ರೋಡ್ ಸೈಡ್ ಇರೋದ್ರಿಂದ ಈ ಬೆಡ್ರೂಮ್ಗಂತೂ ಗಾಳಿ ಬೆಳಕು ಮಸ್ತಾಗಿರುತ್ತೆ ಕಣ್ರಿ, ಭಾಳ ಚೆನ್ನಾಗಿರುತ್ತೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಡೋರ್, WPC ಡೋರ್, ವಾಟರ್ ಪ್ರೂಫ್ ಡೋರು. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಸ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಕಮೋಡು ವೆಸ್ಟರ್ನ್ ಕಮೋಡು. ಈ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಕಿಂಗ್ ಸೈಜ್ ಆಗುತ್ತಾ? ಎಸ್, ಆಗುತ್ತೆ ಕಣ್ರಿ, ಚೆಕ್ ಮಾಡಿ. ಕಿಂಗ್ ಸೈಜ್ ಅಂದರೆ ಎಷ್ಟು ರೀ? 6x4.5 ಅಷ್ಟೇ. ನೋಡಿ ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಚೆಕ್ ಮಾಡೋಣ ಬನ್ನಿ. ಮಾಸ್ಟರ್ ಬೆಡ್ರೂಮಲ್ಲಿ ಚೆಕ್ ಮಾಡಲಿಲ್ಲ ಅಂದರೆ ಹೆಂಗೆ? ನೋಡಿ ವಾರ್ಡ್ರೋಬ್ ಡೋರ್ಸು ಭಾಳ ಚೆನ್ನಾಗಿದ್ದಾವೆ ಕಣ್ರಿ, ಗಟ್ಟಿ ಮುಟ್ಟಿ ಇದೆ. ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಿಲ್ಲ. ನೈಸ್ ಲಾಫ್ಟು ಮಾಡಿದ್ದಾರೆ ನೋಡಿ. ಅಲ್ಲಿ ಡ್ರಾಸ್ ಕೊಟ್ಟಿದ್ದಾರೆ, ಇದರಲ್ಲಿ ಎಲ್ಲ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಮಿರರ್ ಯೂಸಲಿ ಕಿಂಗ್ ಸೈಜ್ ಬೆಡ್ರೂಮಲ್ಲಿ ಕ್ವೀನು ಇರ್ತಾರೆ. ಅವ್ರ ಸ್ಟ್ಯಾಂಡಿಂಗ್ ಮಿರರಲ್ಲಿ ಅವ್ರನ್ನ ಮೇಕಪ್ ಕಿಟ್ ಅದು ಇದು ಇನ್ನು ಇದ್ದೇ ಇರುತ್ತಲ್ಲ, ಅವೆಲ್ಲ ಸ್ಟೋರ್ ಮಾಡ್ಕೋಬೋದು. ಮತ್ತೊಮ್ಮೆ ಹಾಲನ್ನು ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಅಬ್ಸರ್ವ್ ಮಾಡಿ. ಹಾಲ್ ಮಸ್ತ್ ಇದೆಯಲ್ಲ, ಮಸ್ತಾ, ಸೂಪರ್, ಡಬಲ್ ಸೂಪರ್. ನೀವು ಲೈವ್ ಆಗಿ ಬನ್ನಿ, ಇನ್ನೂ ಅಟ್ರಾಕ್ಟಿವ್ ಕಾಣಿಸ್ತದೆ ಕಣ್ರಿ. ಏನೋ ಈ ಮನೆಗೆ ಎಂಟ್ರಿ ಆದರೂ ಏನೋ ಒಂದು ನೆಮ್ಮದಿ, ಚೆನ್ನಾಗಿದೆ, ಸೂಪರ್, ಒಳ್ಳೆ ಫೀಲ್ ಕೊಡುತ್ತೆ. ನೋಡಿ ವಿಂಡೋ ಮತ್ತೆ ತೋರಿಸ್ತೆ. ಮತ್ತು ವಾಲ್ಗೆ ನೋಡಿ, ವಾಲ್ಗೆಲ್ಲ ವುಡ್ ಪ್ಯಾನಲ್ ಹಾಕಿದ್ದಾರೆ, ಚೆನ್ನಾಗಿದೆ. ಇದು ಹ್ಯಾಂಡ್ ವಾಶ್ ಬೇಸಿನ್ ಕಾಣಿಸ್ತಿದೆಯಲ್ಲ, ಇದು ಹ್ಯಾಂಡ್ ವಾಶ್ ಬೇಸಿನ್. ಇದು ಕಾಮನ್ ಟಾಯ್ಲೆಟ್ ಡೋರ್, WPC ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಆಗಿರೋ, ಗೀಜರ್ ಪಾಯಿಂಟ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಮತ್ತು ಕಮೋಡ್ ವೆಸ್ಟರ್ನ್ ಕಮೋಡ್ ಫಿಟ್ಟಿಂಗ್ಸು ಫಿಟ್ ಮಾಡಿದ್ದಾರೆ. ವಿಶಾಲವಾಗಿದೆಯಾ? ಎಷ್ಟಿರಬೇಕೋ ಅಷ್ಟಿದೆ. ಅಟ್ಟನೂ ಇದೆ ಕಣ್ರಿ. ಅಟ್ಟ ಕಂಪಲ್ಸರಿ ಯಾವುದೋ ಒಂದು ಟಾಯ್ಲೆಟಲ್ಲ ಇಲ್ಲ ವಾಶ್ರೂಮೆಲ್ಲ ಕೊಡ್ತಾರೆ, ಯಾಕಂದರೆ ಅದು ವಾಂಟೆಡ್, ಅದು ಇರಲೇಬೇಕು. ಈ ಡೋರ್ ಬ್ಯಾಕ್ ಸೈಡು UPS ಪ್ರಾವಿಷನ್ ಮಾಡಿದ್ದಾರೆ, ಮತ್ತು ಶೂ ರ್ಯಾಕು ಮಾಡಿದ್ದಾರೆ. ಇದು UPS ಪ್ರಾವಿಷನ್ ನೋಡಿ. ಯೂಶ್ವಲಿ ಜಸ್ಟ್ ಸ್ವಿಚ್ ಇರುತ್ತೆ, UPS ಸ್ವಿಚ್ಚು, ಆದರೆ ಇವರು ಆ ಸ್ವಿಚ್ಗೆಲ್ಲ ಏನು ಮಾಡೋದು, ಬಾಕ್ಸ್ ಮಾಡಿ ನೀಟಾಗಿ ಮಾಡಿದ್ದಾರೆ. ಅದು ನೀಟಾಗಿ ಕಾಣಲಿ, ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ಶೂ ರ್ಯಾಕ್ ಬ್ಯಾಕ್ ಸೈಡು ಇಟ್ಟಿದ್ದಾರೆ, ನೈಸ್. ಶೂ ರ್ಯಾಕಲ್ಲಿ ಶೂ ಚಪ್ಪಲ್ಸ್ ಎಲ್ಲ ಇಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿದ್ರೆ ಗೊತ್ತಾಗಲ್ಲ. ಔಟ್ಸೈಡ್ 99% ಔಟ್ಸೈಡ್ ಇರುತ್ತೆ. ಯೂಸಲಿ ಕೆಲವೊಬ್ರು ಇಲ್ಲ, ನಾವು ಇನ್ಸೈಡೇ ಶೂ ರ್ಯಾಕ್ ಇರೋ ಶೂ ಎಲ್ಲ ಇನ್ಸೈಡೇ ಬಿಟ್ಕೊತೀವಿ ಅಂತಂದರೆ ಅಲ್ಲಿ ನೀವು ಆರಾಮಾಗೆ ಬಿಡ್ಬೋದು. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್ ನೋಡಿದ್ವಿ. ಈಗ ಲಾಸ್ಟ್ ಅಂದರೆ ಫುಲ್ ಟಾಪ್ ಹೋಗೋಣ. ಟಾಪಲ್ಲಿ ಒಂದು ಸಿಂಟ್ಯಾಕ್ಸ್ ಇರುತ್ತೆ, ಸುತ್ತು ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ರೆ ತೋರಿಸ್ತೀನಿ ನಿಮ್ಗೆ. ಹೈಲೈಟ್ಸು, ಲೊಕೇಶನ್ನು, ಪ್ರೈಸ್ ಹೇಳ್ತೀನಿ. ಮೊದಲು ಪ್ರೈಸ್ ಹೇಳ್ತೀನಿ. ದ ಪ್ರೈಸ್ ಈಸ್ 81 lakh. ಎಷ್ಟು? 81 ಲಕ್ಷ. ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಮಾದವರ ಮೆಟ್ರೋ ಸ್ಟೇಷನ್, ಜಿಂದಾಲ್ ಅಪಾರ್ಟ್ಮೆಂಟ್, T ದಾಸರಹಳ್ಳಿ, ನಾರ್ತ್ ಬ್ಯಾಂಗಳೂರು. ಹೈಲೈಟ್ಸ್: ಮಾದವರ ಮೆಟ್ರೋ ಸ್ಟೇಷನ್ ಜಸ್ಟ್ 1 kilometer, BMTC ಬಸ್ ಸ್ಟಾಪ್ 300 meters, NH4 ಅದೇ ತುಮಕೂರು ರೋಡ್ ಅಂತೀವಲ್ಲ ಅದು 1 kilometer,
ಜಿಂದಾಲ್ ಮೆಟ್ರೋ ಸ್ಟೇಷನ್ ಅದು 1.5 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ 2.5 ಕಿಲೋಮೀಟ್ರು, 8ನೇ ಮೈಲಿ 3 ಕಿಲೋಮೀಟ್ರು, ಟಿ ದಾಸರಳ್ಳಿ 3.5 ಕಿಲೋಮೀಟ್ರು, ಜಾಲಹಳ್ಳಿ ಕ್ರಾಸ್ 4 ಕಿಲೋಮೀಟ್ರು, ಯಶವಂತಪುರ 8ರಿಂದ 9 ಕಿಲೋಮೀಟ್ರು. ಮತ್ತು ವಾಸ ಮಾಡಲಿಕ್ಕೆ ಫೆಸಿಲಿಟೀಸು ಅಮ್ಯುನಿಟೀಸ್ ಏನೇನು ಬೇಕೋ ಅವೆಲ್ಲ ಈ ಲೊಕೇಶನಲ್ಲಿದೆ. ನೀವು ಆರಾಮಾಗಿ ಮನೆ ತೊಗೊಂಡು ವಾಸ ಮಾಡ್ಬೋದು. ವಿಸಿಟ್ ಮಾಡಬೇಕಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.